ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12 ಸೀಸನ್ 12ರ ಏನು ವಿಜೇತರು ಯಾರು ಅನ್ನುವಂಥದ್ದು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ 11ರ ವಿಜೇತರಾದಂಥ ಹನುಮಂತ್ ಅವರು, ಚಿಲ್ಲೂರು ಬಡ್ನಿ ಹನುಮಂತ್ ಅವರು ನಮ್ಮ ಜೊತೆಗಿದ್ದಾರೆ. ಆ ವಿನ್ನರ್ನ ಘೋಷಣೆ ಮಾಡುವಂಥ ಕ್ಷಣ ಯಾವ ರೀತಿ ಇರುತ್ತೆ ಅಂತೇಳಿ ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಹನುಮಂತ್ ಅವರೇ, ಈ ಬಿಗ್ ಬಾಸ್ ವಿನ್ನರ್ನ ಏನು ಅನೌನ್ಸ್ ಮಾಡ್ತಾರಲ್ಲ, ಕೈ ಎತ್ತೋ ಕ್ಷಣ, ಆ ಕ್ಷಣ ಯಾವ ರೀತಿ ಇರುತ್ತೆ? ಆ ಕ್ಷಣ ಪುಕು 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 ಅಂತೈತ್ರಿ. ನಮ್ದು ಎತ್ತಾರೋ ಏನು ಬಾಜುದಾರ ಎತ್ತಾರೋ ಅನ್ನೋದು ಅನ್ನಿಸ್ತದ. ಭಾಳ ಒಂಥರ ಹೆದರಿಕೆ ಆಕೈತ್ರಿ. ಡವ ಡವ ಅಂತೈತ್ರಿ. ಒಟ್ಟು ಖುಷಿ ಆಕೈತ್ರಿ. ಎತ್ತಿನ ಮಾತ್ರ ಫುಲ್ ಖುಷಿ ಆಕೈತ್ರಿ. ಅಲ್ಲಿ ಮುಟ್ಟ ಹೋಗೋದ ದೊಡ್ಡ ವಿಷಯ ರೀ. ಮತ್ತು ಅಲ್ಲಿ ಹೋಗಿಂದ ಮತ್ತು ಅದೆಲ್ಲ ಭಯ ಸ್ಟಾರ್ಟ್ ಆಗಿರ್ತೈತೆ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ತುಂಬ ಕಾಂಪಿಟೇಷನ್ ನಡೆದೈತಿ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ನಿಮ್ಮ ಜೊತೆಗೆ ಒಡನಾಟ ಇರೋದು ಯಾರು? ಗಿಲ್ಲಿದ ಹೆಂಗೆ? ನಾನು ಗಿಲ್ಲಿ ಅಣ್ಣ ಒಂದು ಶೋ ಮಾಡಿದ್ವಿ ಜಿ ಕನ್ನಡ, ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಂತೇಳಿ. ಅಲ್ಲಿಂದ ಗಿಲ್ಲಿ ಅಣ್ಣ ಪರಿಚಯ. ಅದಕ್ಕಿಂತ ಮುಂಚೆನೂ ಕಾಮಿಡಿ ಕಿಲಾಡಿ ಒಳಗೆ ನಾವು ಸರಿಗಮಪದಿದ್ದಾಗ ಅವ್ರು ಕಾಮಿಡಿಗೆ ಬಂದಿದ್ರು. ಆವಾಗಿಂದ ಪರಿಚಯ. ಮತ್ತು ಉಳ್ಕಾದಾರ ಅವ್ರನ್ನ ಭೇಟಿಯಾಗಿಲ್ಲ ರೀ. ಅವರು ಅಶ್ವಿನ್ಯಕ್ಕಾಗಲಿ, ರಘು ಸರ್ ಆಗಲಿ, ಕಾವ್ಯಕ್ಕಾಗಲಿ, ಮತ್ತು ರಕ್ಷಿತಾ ಅವ್ರು ಯಾರು ಭೇಟಿಯಾಗಿಲ್ಲ ರೀ. ಈಗ ಕಳೆದ ಬಾರಿ ಸೀಸನ್ ಇತ್ತಲ್ಲ, ಆ ಸೀಸನ್ಗಿಂತ ಈ ಬಾರಿ ಕ್ರೇಜ್ ಜಾಸ್ತಿ ಆಗಿದೆ, ಜನರಲ್ಲಿ ಜಾಸ್ತಿ ವೋಟಿಂಗ್ ಆಗಿದೆ. ಇದರಲ್ಲಿ ಯಾರಿಗೆ ಬಿದ್ದಿರ್ಬೋದು? ಅದು 37 ಕೋಟಿ ವೋಟಿಂಗ್ ಆಗಿದೆಲ್ಲ, ಯಾರಿಗೆ ಬಿದ್ದಿರ್ಬೋದು ಅಂತ ಗೆಸ್ ಮಾಡಿದ್ರಿ ನೀವು? ಗೆಸ್ ಮಾಡೋಕ್ಕೇನಿದ್ರಿ, ನಿಮ್ಗೆ ಗೊತ್ತಿದ್ರು ನಮಗೆ ಕೇಳ್ತೀರಿ. ಅಲ್ಲ, ಯಾರು ಹಂಗೆ ನಿಮ್ಮ ಫೇವ್ರೇಟ್ ಯಾರು? ಫೇವ್ರೇಟ್ ಅನ್ನೋಕ್ಕಿಂತ ನಮಗೆ ನಾನು ಗಿಲ್ಲಿ ಅಣ್ಣ ಒಂದೇ ವೇದಿಕೆ ಮೇಲೆ ಹಂಚ್ಕೊಂಡ್ರಿಂದ ಆ ಗಿಲ್ಲಿ ಅಣ್ಣ ಏನು ಅನ್ನೋದು ನಮಗೆ ಗೊತ್ತ್ರಿ. ಒಳ್ಳೆ ಕಲಾವಿದ, ಒಳ್ಳೆ ಟ್ಯಾಲೆಂಟ್ ಇರೋಂಥ ಆ ವ್ಯಕ್ತಿ. ಹಂಗಾಗಿ ಅವನಿಗೆ ಬಿದ್ದಿರ್ತೈತ್ರಿ ಓಟು. ಒಳ್ಳೆ ಚೆನ್ನಾಗಿ ಆಡಿದಾನೆ, ಒಳ್ಳೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಾನ. ಹಂಗಾಗಿ ಅವಂಗ ಬಿದ್ದಿರ್ತಾವೆ 37 ಕೋಟಿ. ಈಗ ಇನ್ನೊಂದೇನು ಚರ್ಚೆ ನಡೀತಾ ಇದೆ ಅಂದರೆ, ಪಾರ್ಸಾಲಿಟಿ ಮಾಡ್ತಾರೆ ಆ ವಿನ್ನಿಂಗ್ ಟೈಮಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಪಾರ್ಸಾಲಿಟಿ ಮಾಡ್ತಾರ ಅನ್ನೋಂಥ ಚರ್ಚೆ ಕೂಡ ಹುಟ್ಟಾಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ ರೀತಿ ಆಗುತ್ತಾ ಅಲ್ಲಿ? ಇಲ್ರಿ, ಹಂಗೇನಿಲ್ಲ. ಪಾರ್ಸಾಲಿಟಿ ಮಾಡೋದಿದ್ರೆ ಲಾಸ್ಟ್ ಟೈಮ್ ನನಗೆ ಮಾಡ್ತಿದ್ರು. ಹಂಗೇನು ಮಾಡಂಗಿಲ್ಲ. ವೋಟಿಂಗ್ ಯಾರು ಬೀಳ್ತೈತಿ ಅವ್ರು ಕೊಡ್ತಾರೆ ರೀ. ಪಾರ್ಸಾಲಿಟಿ ಮಾಡಿದ್ರೆ ಗೊತ್ತಿತ್ತಲ್ಲ, ಕಲ್ಲು ತೂರಾಟ ಬಿಗ್ ಬಾಸ್ ಮನಿ ಹಂಗೆ ಸ್ಟಾರ್ಟ್ ಹಾಕೋ. ಹಂಗಾಗಿ ಈಗ ನೀವು ಪ್ರತಿ ಕ್ಷಣನೂ ಅಬ್ಸರ್ವ್ ಮಾಡ್ತಾ ಬಂದಿದ್ರಿ, ಅದ್ರ ಬಗ್ಗೆ ರೀಲ್ಸ್ ಎಲ್ಲ ಮಾಡ್ತಾ ಬಂದ್ರಿ. ಯಾರ್ದು ಇದ್ರ ಬಗ್ಗೆ, ಶೋ ಬಗ್ಗೆ. ಈ ಸರಿ ಶೋದಲ್ಲಿ ಚೆನ್ನಾಗಿ ಆಡಿದವ್ರು ಯಾರು ಅಂತ? ಬಿಗ್ ಬಾಸ್ ಎಲ್ಲರೂ ಚಲೋ ಆಡಿದ್ದಕ್ಕೆ ಇಷ್ಟು ಲೆವೆಲಿಗೆ ಹೋಗೈತ್ರಿ ಬಿಗ್ ಬಾಸ್. ಎಲ್ಲರೂ ಚಲೋ ಆಡ್ಯಾರ್ರಿ. ನಾವು ಅವಾಗವಾಗ ನೋಡ್ತಿದ್ವಿ, ನಮ್ಮ ದೋಸ್ತ ಏನೇನು ಕಂಟೆಂಟ್ ಮಾಡ್ತಿದ್ದ, ಅದನ್ನು ಮಾಡೀವಿ ಅಷ್ಟೇ. ನಾನು ಬಿಗ್ ಬಾಸ್ ಜಾಸ್ತಿ ನೋಡಿಲ್ರಿ. ಒಂದು ಕಾರ್ಯಕ್ರಮ ಅಲ್ಲಿ ಇರೋದಕ್ಕೆ ಹಂಗಾಗಿ ಸ್ವಲ್ಪ ನೋಡೀನಿ. ಆದರೂ ಚೆನ್ನಾಗಿ ಆಡ್ಯಾರ ಎಲ್ಲರೂ. ಬಿಗ್ ಬಾಸ್ ಚಲೋ ಆಡ್ರಿ. ಈ ಬಿಗ್ ಬಾಸ್ ಮನೆ ಅಂತಂದರೆ ಬಡ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತೆ. ಅದರಿಂದ ಹೊರಗೆ ಬಂದ ಮೇಲೆ ಒಳ್ಳೆ ಭವಿಷ್ಯ ರೂಪುಗೊಳ್ಳುತ್ತೆ. ಈ ಬಾರಿ ಗಿಲ್ಲಿ ಗೆದ್ದು ಬರಲಿ ಅಂತ ನೀವು ಹಾರೈಸ್ತೀರಾ? ಗೆದ್ದು ಬರಲಿಲ್ಲ, ಗೆದ್ದ ಬರ್ತಾನೆ ರೀ. ಹಂಗೇನಿಲ್ಲ, ಅವನ ಗೆಲ್ಲದ ಒಳ್ಳೇದಾಗಲಿ ಗಿಲ್ಲಿ ಅಣ್ಣಗ ಅಂತ ಹೇಳ್ತೀನಿ. ಇದಿಷ್ಟು ಬಿಗ್ ಬಾಸ್ 11ರ ವಿನ್ನರ್ ಆದಂಥ ಹನುಮಂತ್ ಅವರ ಮಾತು. ಈ ಬಾರಿ ಅತಿ ಹೆಚ್ಚು ಕ್ರೇಜನ್ನು ಹುಟ್ಟಿಸಿರುವಂಥದ್ದು ಬಿಗ್ ಬಾಸು. ಅವರಿಗೆ ಒಳ್ಳೆಯದಾಗಲಿ, ಗಿಲ್ಲಿನೇ ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋದು. ಜೊತೆಗೆ ಯಾವುದೇ ರೀತಿಯಾದಂಥ ಪಾರ್ಸಾಲಿಟಿ ಕೂಡ ನಡೆಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.